ಮತ್ತೇನ ಶುಭ ಸಂದೇಶ ಅಧ್ಯಾಯ 26 ವಚನ 47ರಿಂದ 58ರವರೆಗೆ. ಪ್ರತಿಯೊಬ್ಬ ಪರಿಚಿತನು ನಾನು ನಿನ್ನ ಸ್ನೇಹಿತ ಎನ್ನಬಹುದು, ಆದರೆ ಕೆಲವರು ಹೆಸರಿಗೆ ಮಾತ್ರ ಸ್ನೇಹಿತರು. ಆಪ್ತ ಮಿತ್ರನೇ ತಿರುಗಿಕೊಂಡು ಶತ್ರುವಾದರೆ ಆ ದುಃಖ ಸಾವಿನ ದುಃಖಕ್ಕೆ ಸಮವಲ್ಲವೇ? 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತನ ಯೂದನು ಯೇಸು ಸ್ವಾಮಿನ ಹಿಡಿದುಕೊಡುವ ದುರುದ್ದೇಶದಿಂದ ಮುಖ್ಯ ಯಾಜಕರ ಬಳಿಗೆ ಹೋದಾಗ ಅವರಿಗೆ ಅತ್ಯಾನಂದವಾಗುತ್ತದೆ. ಅವನಿಗೆ ಹಣ ಕೊಡುವುದಾಗಿ ಹೇಳಿದಾಗ ಹಣದ ಆಸೆಯಿಂದ ಯೇಸು ಪ್ರಭುವಿನ ಸಮೀಪಕ್ಕೆ ಬಂದು ಅವನನ್ನು ಮುದ್ದಿಡುತ್ತಾನೆ. ಈ ಸಂದರ್ಭ ಬರುವುದನ್ನು ಮೊದಲೇ ತಿಳಿದ ಯೇಸು ಪ್ರಭು, ನೀನು ಮಾಡಬೇಕಾಗಿರುವ ಕೆಲಸವನ್ನು ಮಾಡು ಎಂದಾಗ ಜನರು ಬಂದು ಯೇಸುವನ್ನು ಹಿಡಿದು ಬಂಧಿಸಿದಾಗ ಯೇಸುವಿನ ಸಂಗಡವಿದ್ದ ಪ್ರಧಾನ ಯಾಜಕನ ಆಳನ್ನು ಹೊಡೆದು ಕಿವಿಯನ್ನು ಕತ್ತರಿಸಿದಾಗ ಪ್ರಭು ಯೇಸು ಈ ಮಾತನ್ನು ಹೇಳುತ್ತಾರೆ, ನಾನು ಪ್ರತಿದಿನವೂ ಮಹಾ ದೇವಾಲಯದಲ್ಲಿ ಬೋಧನೆ ಮಾಡುತ್ತಾ ಇದ್ದೆ. ನನ್ನನ್ನು ಬಂಧಿಸಬಹುದಾಗಿತ್ತು, ಬಂಧಿಸಲಿಲ್ಲ. ಪವಿತ್ರ ಗ್ರಂಥದ ಪ್ರವಾದನೆಗಳು ಈಡೇರಲೆಂದೇ ಇದೆಲ್ಲ ಜರುಗಿದೆ ಎಂದರು. ಈ ಸಾರಾಂಶವನ್ನು ಮತ್ತಾಯನ ವಚನದ 47ರಿಂದ 56ರವರೆಗೆ ತಿಳಿಯಬಹುದಾಗಿದೆ. ನನ್ನ ಪಿತನೇ, ಕೊಟ್ಟಿರುವ ಕಷ್ಟದ ಕೊಡವಿದು, ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿಯುತ್ತಾರೆ. 57, 58ನೇ ವಚನದಲ್ಲಿ ಪ್ರಧಾನ ಯಾಜಕರು ಸಭೆಯ ಮಧ್ಯೆ ನಿಂತು ಯೇಸುವನ್ನು ನೋಡಿ ಜನರು ವಿರುದ್ಧವಾಗಿ ಆರೋಪಣೆಗಳನ್ನು ತಂದು ಒಡ್ಡಿದರು. ಆದರೆ ಯೇಸು ಮೌನವಾಗಿ, ಪ್ರಧಾನ ಯಾಜಕರು ಪುನಃ ದೇವರ ಪುತ್ರ ಹಾಗೂ ಅಭಿಷಿಕ್ತನಾದ ಲೋಕ ಉದ್ಧಾರಕನೋ ನೀನೋ ಎಂದು ಕೇಳಿದಾಗ ಯೇಸು, ನಾನೇ ಸರ್ವಶಕ್ತ ದೇವರ ಬಲಗಡೆ ನರಪುತ್ರನು ಆಸೀನನಾಗಿರುವುದನ್ನು ಆಕಾಶದ ಮೇಘಗಳಲ್ಲಿ ಬರುವುದನ್ನು ನೀವು ಕಾಣುವಿರಿ ಎಂದರು. ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದೇ ಹಿತ. ಆಮೇನ್.